ಪರಪ್ಪನ ಅಗ್ರಹಾರ ಜೈಲಿಗೆ ನಿನ್ನೆ ಮಹಿಳಾ ಆಯೋಗದ ಸಚಿವರು ಭೇಟಿ ನೀಡಿದ್ರು. ಪವಿತ್ರ ಮಾತ್ರ ಅಲ್ಲ, ಎಲ್ಲಾ ಕೈದಿಗಳ ಜೊತೆಯಲ್ಲೂ ಕೂಡ ಮಾತನಾಡಿದ್ದೀನಿ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರತಿಕ್ರಿಯೆಯನ್ನ ನೀಡಿರೋದು. ಊಟ ತಿಂಡಿ ವ್ಯವಸ್ಥೆ, ಮೂಲಸೌಕರ್ಯದ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ ಅಂತ ಹೇಳಿ ಡಾ. ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜೈಲಿನಲ್ಲಿರುವ ಹೆಣ್ಮಕ್ಳ ಜೊತೆಯೂ ಕೂಡ ಚರ್ಚೆ ಮಾಡಿದ್ದೀನಿ. ಕೈದಿಗಳು ತೋರಿಸಿದ ವಸ್ತುಗಳು ಹೊರಗೆ ಮಾರಾಟ ಮಾಡಿ ಅದರ ಹಣ ಅವರ ಕುಟುಂಬಸ್ಥರಿಗೆ ಸಿಗುವಂತಾಗಬೇಕು. ಜೈಲಿನ ಒಳಗೆ ಕೈದಿಗಳೇನು ತಯಾರು ಮಾಡ್ತಾರೆ ವಸ್ತುಗಳು, ಅದರ ಮಾರಾಟ ಆಗಿ ಅದರ ಹಣ ಕುಟುಂಬಸ್ಥರಿಗೆ ಸಿಗೋ ಹಾಗಾಗಬೇಕು ಅಂತ ಲಕ್ಷ್ಮೀ ಚೌಧರಿ ಅವರು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಮಹಿಳಾ ಆರೋಪಿಗಳಾಗಿರಬಹುದು, ಕೈದಿಗಳ ವಿಚಾರಣೆಯ ಕೈದಿಗಳನ್ನು ಮಾತನಾಡಿಸಿ ಅಲ್ಲಿರುವಂತಹ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಖುದ್ದು ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ. ಅವ್ರು ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ನಿನ್ನೆ ನೀವು ನೋಡಿದಂತ ಸಂದರ್ಭದಲ್ಲಿ ಏನೇನು ಅಲ್ಲಿ ಮೂಲ ಸೌಕರ್ಯ ಆಗಿರ್ಬೋದು, ಏನೇನು ಸ್ಥಿತಿಗತಿ ಹೆಂಗಿದೆ ಮೇಡಮ್? ನಾನು ಸುಮಾರು 12 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದೆ. ಮಹಿಳೆಯರನ್ನ ಇಟ್ಟಿರುವಂತ ಆ ಒಂದು ಕಟ್ಟಡಕ್ಕೆ ನಾನು ಹೋಗಿದ್ದು. ಯಾಕಂದ್ರೆ 2 ಕಿಲೋಮೀಟರ್ಗಳ ತನ ಯಾರನ್ನು ಒಳಗಡೆ ಬಿಡೋದಿಲ್ಲ, ಅಷ್ಟೊಂದು ಬಂದೋಬಸ್ತ್ ಇದೆ. ಮತ್ತೆ ಸ್ವಚ್ಛತೆಯಿಂದ ಹಿಡ್ಕೊಂಡು ಶೌಚಾಲಯಗಳನ್ನ ಹಿಡ್ಕೊಂಡು ಅವರ ಒದ್ಕೊಳ್ಳುವಂಥದ್ದು, ಆಸ್ಕೊಳ್ಳುವಂಥದ್ದು, ಮತ್ತೆ ಅವ್ರು ಕೊಡುವಂತ ವಸ್ತುಗಳು, ಪೇಸ್ಟ್ ಇಂದ, ಸೋಪ್ ಇಂದ, ಅವ್ರು ಕೊಡುವ ಶ್ಯಾಂಪುಗಳಿಂದ, ಅವ್ರಿಗೆ ಕೊಡುವಂತ ಪ್ರತಿನಿತ್ಯ ಊಟಗಳ ಧಾನ್ಯ ಶೇಖರಣೆ, ಸ್ಟೋರೇಜ್ ರೂಮ್ ಇಂದ ಹಿಡ್ಕೊಂಡು, ಮತ್ತೆ ಪ್ರತಿಯೊಂದು ಆಲ್ಮೋಸ್ಟ್ ನಾನು ಪ್ರತಿಯೊಬ್ಬ ಹೆಣ್ಣುಮಗಳ ಹತ್ರನೂ ಪ್ರತ್ಯೇಕವಾಗಿ ಪೊಲೀಸ್ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಕಾನ್ಫಿಡೆನ್ಷಿಯಲ್ ಆಗಿ ನಾನು ಪ್ರತಿ ಒಬ್ಬ ಹೆಣ್ಣು ಮಗಳ ಹತ್ರನೂ ನಾನು ಮಾತಾಡಿದೆ. ಅಂದ್ರೆ ಹೇಗ್ ನಡ್ಕೊಳ್ತಾರೆ ಅಲ್ಲಿನ ಸಿಬ್ಬಂದಿಗಳು, ಜೈಲಿನ ಸಿಬ್ಬಂದಿಗಳು, ಇವ್ರ ಜೊತೆ ಊಟ ಹೆಂಗ್ ಕೊಡ್ತಾರೆ, ಮತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್, ಈಗ ಎಷ್ಟೋ ಜನರಿಗೆ ತಂದೆ ಆದಂತ ಲಾಯರ್ನ ಇಟ್ಕೊಳ್ಳಕ್ಕೂ ಸಹ ಶಕ್ತಿ ಇರಲ್ಲ, ಅವರನ್ನ ಎಲ್ಲ ಇವ್ರಿಗೆ ಯಾವ ತರ ಒದಗಿಸ್ತಾರೆ, ಮತ್ತೆ ಇವ್ರಿಗೆ ಹುಷಾರಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಕಾಲ ಕಾಲಕ್ಕೆ ಚಿಕಿತ್ಸೆಗಳನ್ನ ಕೊಡಿಸ್ತಾರ ಅಂತಂದಾಗ ಅಲ್ಲೇ ಒಂದು ಆಸ್ಪತ್ರೆ ತರ ಮಾಡಿದ್ದಾರೆ. ಮತ್ತೆ ಅಲ್ಲೇ ಪ್ರತ್ಯೇಕವಾಗಿ ಡಾಕ್ಟರ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. ಎಷ್ಟೋ ಜನ ಜೈಲಿಗೆ ಹೋದ್ಮೇಲೆ ಮಾನಸಿಕವಾಗಿ ತುಂಬಾ ಕುಗ್ಗೋಗಿರ್ತಾರೆ, ಅಂತವರನ್ನ ಸಹ ಮಾನಸಿಕವಾಗಿ ಒಂದು ಬಲ ತುಂಬಿ ಅವರನ್ನ ಹೊರಗಡೆ ಕರ್ಕೊಂಡು ಬರೋ ಒಂದು ಪ್ರಯತ್ನನೂ ಅಲ್ಲಿ ಮಾಡ್ತಾರೆ. ಮತ್ತೆ 10 ಜನ ತಾಯಂದಿರು ಅಲ್ಲಿ ಯಾರಿದ್ದಾರೆ ಜೈಲಿನಲ್ಲಿ, ಅವರ ಮಕ್ಕಳಿದ್ದಾರೆ, 10 ಮಕ್ಕಳಿದಾವೆ 6 ವರ್ಷಕ್ಕೆ ಕೆಳಗಡೆ ಪಟ್ಟಂತ. ಅವ್ರಿಗೆ ಅಂತಾನೆ ಒಂದು ನಮ್ ಹೇಗೆ ಕೂಸಿನ ಮನೆ ಇರುತ್ತೆ, ಅಂಗನವಾಡಿ ಇರುತ್ತೆ, ಅದೇ ತರನೇ ಬಹಳ ಚೆನ್ನಾಗಿ ಆ ಮಕ್ಕಳಿಗೆ ಒಂದು ಕ್ರಶ್ ಇದೆ. ಅಲ್ಲಿ 3 ಜನ ಟೀಚರ್ಸ್ ಇದ್ದಾರೆ. ತುಂಬಾ ಶಾಕಿಂಗ್ ಏನಂತಂದ್ರೆ ಅಲ್ಲಿ ಸೌತ್ ಆಫ್ರಿಕನ್ ಮಕ್ಕಳು, ನೈಜೀರಿಯಾ ಮತ್ತೆ ಬಾಂಗ್ಲಾದೇಶಿ ಮಕ್ಕಳು, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಎಲ್ಲರೂ ಇದ್ದಾರೆ. ಕನ್ನಡ, ಇಂಗ್ಲಿಷ್ ನಲ್ಲಿ ಹಾಡುಗಳು, ರೈಮ್ಸ್ಗಳು, ಇವೆಲ್ಲ ತುಂಬಾ ಅಂದ್ರೆ ಆ ವ್ಯವಸ್ಥೆ ನನ್ಗೆ ಒಂದು ತೃಪ್ತಿಯನ್ನ ತಂದಿದೆ. ನೋಡಿ ಏನಾಗುತ್ತೆ, ಹೊರದೇಶದವರು ಒಂದಷ್ಟು ಜನ ಇದ್ದಾರೆ, ಅದು ಸೌತ್ ಆಫ್ರಿಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಇವರೆಲ್ಲರೂ ಇದ್ದಾರೆ. ಅದ್ರಲ್ಲಿ ಕೆಲವರೊಬ್ಬರಿಗೆ ಅವರು ಅಕ್ವಿಟ್ ಆಗಿದ್ದಾರೆ, ಆದ್ರೆ ಅವ್ರಿಗೆ ಇಲ್ಲಿ ನಾವು ಶ್ಯೂರಿಟಿ ಕಟ್ಟಬೇಕು. ಅವರು ಆ ಶ್ಯೂರಿಟಿ ಹಣ ಅಲ್ಲಿಂದ ಬರದೆ, ಅಲ್ಲಿಂದ ಕೆಲವರು ಬಡವರು ಇರ್ತಾರೆ, ನಾವು 1 ಲಕ್ಷದಿಂದ 4 ಲಕ್ಷದವರೆಗೂ ಕಟ್ಟಬೇಕು ಅಂತ ಅವ್ರು ಹೇಳ್ತಾ ಇದ್ರು ನಮ್ಗೆ. ಆ ದುಡ್ಡು ಕಟ್ಟಲಾರ್ದೇನೆ ಅವ್ರ ದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಹೊರ ದೇಶದಲ್ಲಿರೋರ್ಗೆನೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾ. ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಜ್ಞಾನ ಪ್ರಸನ್ನ ಧನುಷ್ ಜೊತೆ ಸ್ವತಃ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.